ಮಣಿಪಾಲದ ಫ್ರೀಡಂ ರನ್ ಮ್ಯಾರಥಾನ್ ಸಮಿತಿಯು ಹಸಿರನ್ನ ಉಳಿಸಿ ಹಸಿರಿನ ನಾಳೆಗಾಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಯೋಜಿಸಲಾಗ್ತಾ ಇರುವ ಫ್ರೀಡಂ ರನ್ 2026 5ನೇ ಆವೃತ್ತಿಗೆ ಮಣಿಪಾಲದ ಕೆನರಾ ಬ್ಯಾಂಕ್ ವೃತ್ತ ಕಚೇರಿಯ ಸಭಾಂಗಣದಲ್ಲಿ ಅಧಿಕೃತ ಚಾಲನೆ ನೀಡಿತು. ಕೆನರಾ ಬ್ಯಾಂಕ್ ಮಣಿಪಾಲ ಇದರ ಪ್ರಮುಖ ಪ್ರಾಯೋಜಕತ್ವದಲ್ಲಿ ಆಗಸ್ಟ್ 9ರಂದು ಈ ಒಂದು ಮ್ಯಾರಥಾನ್ ನಡೆಯಲಿದೆ. ಇನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಗಣ್ಯರು ಫ್ರೀಡಂ ರನ್ 2026 ಇದರ ಲೋಗೋವನ್ನು, ಮ್ಯಾರಥಾನ್ ಜರ್ಸಿ ಹಾಗೂ ಅಧಿಕೃತ ವೆಬ್ಸೈಟ್ ಅನ್ನು ಗೊಳಿಸಿದ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಡುಪಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರೋಷನ್ ಶೆಟ್ಟಿ ಮಾತನಾಡಿದರು. ಮಣಿಪಾಲದ ಎಂಐಟಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಬಾಲಕೃಷ್ಣ ಎಸ್ ಮದ್ದೋಡಿ ಮಾತನಾಡಿ, ಈ ಬಾರಿ ಫ್ರೀಡಂ ರನ್ ಕೇವಲ ಮ್ಯಾರಥಾನ್ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದ ಹಸಿರು ಚಳವಳಿಗೆ ನಾಂದಿ ಹಾಡುವ ಗುರಿಯನ್ನು ಹೊಂದಿದೆ ಅಂತ ಅವರು ಹೇಳಿದರು. ಕೆನರಾ ಬ್ಯಾಂಕ್ ಮಣಿಪಾಲ ವೃತ್ತದ ಮುಖ್ಯಸ್ಥ ಎಚ್.ಕೆ. ಗಂಗಾಧರ್ ಮಾತನಾಡಿ, ಸಚಿನ್ ಶೆಟ್ಟಿ, ಸೂರಜ್ ಉಪ್ಪೂರು ಹಾಗೂ ದುರ್ಗಾಪ್ರಸಾದ್ ನೇತೃತ್ವ ಯುವ ತಂಡದ ಕಾರ್ಯವನ್ನು ಶ್ಲಾಘಿಸಿದರು. ಕೆನರಾ ಬ್ಯಾಂಕ್ ವೃತ್ತ ಕಚೇರಿಯ ಹಿರಿಯ ವ್ಯವಸ್ಥಾಪಕ ಸಚಿನ್ ಶೆಟ್ಟಿ ಫ್ರೀಡಂ ರನ್ 2026 ಉದ್ದೇಶ ಹಾಗೂ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕೆನರಾ ಬ್ಯಾಂಕ್ ವೃತ್ತ ಕಚೇರಿಯ ಹಿರಿಯ ವ್ಯವಸ್ಥಾಪಕರಾದ ಸಚಿನ್ ಶೆಟ್ಟಿ, ಸೂರಜ್ ಉಪ್ಪೂರು, ವ್ಯವಸ್ಥಾಪಕ ದುರ್ಗಾಪ್ರಸಾದ್ ಸೇರಿದಂತೆ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಫ್ರೀಡಂ ರನ್ 2026ರಲ್ಲಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ಹಾಗೂ ಫನ್ ರನ್ ವಿಭಾಗಗಳು ಇರಲಿವೆ. ಸ್ಪರ್ಧೆ ಪೂರ್ಣಗೊಳಿಸುವಂತಹ ಪ್ರತಿಯೊಬ್ಬರಿಗೂ ಸ್ಮರಣಿಕೆ ಪದಕ, ಪ್ರೀಮಿಯಂ ಟಿ ಶರ್ಟ್ ಹಾಗೂ ಗುಡಿ ಬ್ಯಾಗ್ ಅನ್ನು ನೀಡಲಾಗುತ್ತೆ. ವಿಜೇತರಿಗೆ ಒಟ್ಟು 5 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಲಾಗಿದೆ. ಮ್ಯಾರಥಾನ್ಗೆ ನೋಂದಣಿ ಪ್ರಾರಂಭವಾಗಿದ್ದು ಆಸಕ್ತರು, ವಿದ್ಯಾರ್ಥಿಗಳು ಹಾಗೂ ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. Marathon itself is known for fitness. Marathon itself is known for fitness. So generally fit people come and run, people come for pleasure, people come for enjoyment and they run. And here even I have seen small kids running with their parents. Means it is a platform to come together, celebrate the fitness. I call it as celebrating the fitness, creating awareness for the fitness and bringing the human spirit in it, bringing the human spirit into this marathon. As rightly said by my senior friend Radhakrishnan ji, of course he comes from the services, no match for him, but still taking clue from his words. And this marathon is running around the freedom, what is called Independence Day. That's why this is called as Freedom Run. We call it as Freedom Run. So the element of patriotism is also included in this. The element of patriotism. ಇವತ್ತು ನಾವು ಮಂಗಳೂರು ಮ್ಯಾರಥಾನ್ ಇರ್ಬೋದು, ಮುಂಬೈ ಮ್ಯಾರಥಾನ್ ಇರ್ಬೋದು, ಬ್ಯಾಂಗ್ಳೂರು ಮ್ಯಾರಥಾನ್ ಇರ್ಬೋದು, ವಿಪ್ರೋ ಮ್ಯಾರಥಾನ್ ಇರ್ಬೋದು, ಬೇರೆ ಬೇರೆ ಮ್ಯಾರಥಾನ್ಗಳನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಳೆದ 5 ವರ್ಷದಿಂದ ಕೆನರಾ ಬ್ಯಾಂಕ್ನವರು ತಮ್ಮ ಈ ಒಂದು ಮ್ಯಾರಥಾನ್ ರನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಗಸ್ಟ್ 15ನೇ ತಾರೀಕಿನಿಂದ ಕಂಡಕ್ಟ್ ಮಾಡ್ತಾ ಇದ್ರು. ಆದರೆ ಫ್ಲಾಗ್ ಹೋಸ್ಟಿಗೆಲ್ಲ ಆಫೀಷಿಯಲ್ಸ್ ಮತ್ತು ಮಕ್ಕಳಿಗೆಲ್ಲ ಕಷ್ಟ ಆಗ್ತಾ ಇದ್ರಿಂದ ಈ ಸರಿ ಆಗಸ್ಟ್ 19 ಇಟ್ಕೊಂಡಿದ್ದಾರೆ. ಬಹಳಷ್ಟು ಸಂತೋಷದಾಯಕ ಅಂತ ಹೇಳಿದ್ರೆ ಮ್ಯಾರಥಾನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಮ್ಯಾರಥಾನ್ ಸಂಘಟನೆ ಮಾಡೋದು ದೊಡ್ಡ ಕಷ್ಟದಾಯಕ ಅಂತ ಕೆಲಸ. ಆದರೆ ಕೆನರಾ ಬ್ಯಾಂಕ್ನವರು ಅವರೆಲ್ಲರೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಎಂಪ್ಲಾಯರ್ ಕೂಡ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಿಂತ ಜಾಸ್ತಿ ಅದಕ್ಕೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾರೆ. ಅಂದರೆ ರೂಟ್ ಮ್ಯಾಪ್ ಇರ್ಬೋದು, ಅಲ್ಲಿಂದ ಬಂದ ನಂತರ ಅವರಿಗೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇರ್ಬೋದು, ರಿಜಿಸ್ಟ್ರೇಷನ್ ವ್ಯವಸ್ಥೆ ಇರ್ಬೋದು, ಪ್ರತಿ ಒಂದನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾನು ಕಳೆದ 5 ವರ್ಷಗಳಿಂದ ಗಮನಿಸಿಕೊಂಡಿದ್ದೇನೆ. Our safety, our people are suffering at the border, so tribute to them. So last time we have done campaign for them, and this year of course we have lively witnessed it. This time rain also got delayed and the major calamities and lead recent Wayanad and this thing around.
So nature is very important. So this time we have our this thing is Go Green. So under this campaign, we are going to plant a good number of plants across the coastal. And about the event date is 9th of August on Sunday. On occasion of Independence Day, we are conducting. So this particularly we want to cover all youth, all age categories. People are and the students, senior citizen, public, and all community. If Canara Bank makes their mind, this great freedom run on Go Green concept what you're learning, probably it can Go Green India with a participant of 5 lakh runners joining this freedom. Possible. How? 500 plus cities and towns are having Canara Bank branches. At least 10,000 plus Canara Bank branches that can accumulate 5 lakh participants, that can grow more than 10 lakh saplings in this whole India. And this 10 lakh saplings probably will be one of a green record, it may be a world record, to have one India, one green future by one Canara Bank. I hope this should be a concept what we'll be able to build, because the vision is very clear to make Go Green